ಒಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಫೈಟ್ ತಾರಕಕ್ಕೇರಿದೆ. ಈ ನಡುವಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಇದರಲ್ಲಿ ಎಳೆತಂದಿದ್ದಾರೆ ಡಿಕೆ ಶಿವಕುಮಾರ್. ಅಹಿಂದ ನಾಯಕರು ಪ್ರಶ್ನೆ ಮಾಡ್ತಿರುವುದು ಖರ್ಗೆ ಅವರನ್ನ. ಏನೇ ಬೇಡಿಕೆಗಳಿದ್ರು ರಾಹುಲ್ ಗಾಂಧಿ ಖರ್ಗೆ ಅವರನ್ನ ಭೇಟಿ ಮಾಡಲಿ, ಅವರ ಜೊತೆಗೆ ಮಾತುಕತೆಯನ್ನ ನಡೆಸಲಿ. ನಾಳೆ ಬೆಳಗಾವಿಗೆ ಸುರ್ಜೇವಾಲಾ ಸಹ ಬರ್ತಾ ಇದ್ದಾರೆ, ಭೇಟಿ ಮಾಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಯಾರು ಇರಲಿ ಇಲ್ಲದೆ ಇರಲಿ ಪಕ್ಷ ಉಳಿಯುತ್ತೆ ಅಂತ ಸ್ವಲ್ಪ ಖಾರವಾಗಿ ಡಿಕೆ ಶಿವಕುಮಾರ್ ಕಿಡಿ ನುಡಿಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಪಕ್ಷ ಕಟ್ಟುವಂಥದ್ದು, ಪಕ್ಷನ ಉಳಿಸ್ಕೊಳ್ಳುವಂಥದ್ದು, ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿಯವರು, ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ. ಎಲ್ಲರೂ ಕೇಳ್ಕೊಂಡಿದ್ದಾರೆ. ಇದು ಯಾರು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನೇ ಇದ್ರು ಕೂಡ ಈಗ AICC ಅವರು ಸುರ್ಜೇವಾಲಾ ಅವರೇ ಬಂದು ಮೀಟಿಂಗ್ ಏನ್ ಬೇಕು ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗ್ದಂಗೆಯಲ್ಲಿ ಯಾವುದೇ ಪಾರ್ಟಿಲಾದ್ರೂ ಹೋಗಿ ಇಂಟರ್ನಲ್ ಆಗಿ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಟ್ಟಿಸ್ತೀರಾ? ನೀವು ಕೊಡೋಕ್ಕಾಗೋದಿಲ್ಲ. ಇಲ್ಲ ಎಲ್ಲ ಅಂಗಡಿ ಸಿಗ್ತದ ಸ್ಥಾನಗಳು? ಎಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊರತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರತು, ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಭಾಳ ಶ್ರಮಪಟ್ಟು ಈ ಪಕ್ಷನ DK ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು, ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ನಮ್ರತೆಯಿಂದ ಮನವಿ. ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಜೊತೆಗೆ ಅವ್ರು ಕೊಟ್ಟಂತ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತಹ ಕಾರ್ಯದಲ್ಲಿ ಈಗ ತೊಡಗಿಕೊಂಡಿದ್ದಾರೆ. ನಾನು ಹೇಳಿದ್ದೇ ಬೇರೆ, ಪ್ರಸಾರ ಆಗಿದ್ದೇ ಬೇರೆ ಅಂತ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ, ನಾನು ಆ ರೀತಿಯ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಪಕ್ಷದ ದೃಷ್ಟಿಯಿಂದ ನಾನು ಹೇಳಿಕೆ ಕೊಟ್ಟಿದ್ದೇನೆ ವಿನಃ DK ಶಿವಕುಮಾರ್ ವಿರುದ್ಧ ಅಲ್ಲ. ಪೂರ್ಣಾವಧಿ ವಿಚಾರವಾಗಿಯೂ ಕೂಡ ಈಗ ನಾನು ಏನು ಹೇಳಿಕೆ ಕೊಟ್ಟಿದ್ದೆ ಅದನ್ನ ಬೇರೆ ರೀತಿಯಲ್ಲಿ ತಿರುಚಲಾಗಿದೆ ಅಂತ ಅವರೀಗ ಬೇರೆಯವ್ರ ಮೇಲೆ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಹೇಳಿದ್ದೇನು ನಿನ್ನೆ ನೀವು ಬರ್ದದ ಪತ್ರಿಕೆಯಲ್ಲಿ ಬಂದದೇನೋ ಕೊಡುವಂಥದ್ದು ಏನಿಲ್ಲ, ಕೊಡ್ತೀವಿ. ಅದಕ್ಕೇನು ಉತ್ತರ ಬಂದಿರ್ಬೋದು. ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಅಗತ್ಯ ಕೊಡುವಂಥ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ, ಸಂಜೆಗೆ ವಿಲನ್ ಆಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ. ಇದಾಗಬಾರ್ದು. ನಿಮ್ಮದು ಕೂಡ ಜವಾಬ್ದಾರಿ ಇದೆ. ನಾವು ಹೇಳಿದ್ದೇನು ನಿನ್ನೆ, ನೀವು ಕೇಳ್ಕೊತ ಹೋಗಿದ್ದೀವಿ, ಅದು ನಮ್ಮ ವರ್ಷದ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ. ನಾವು ಹೇಳಿದ್ದೀವಿ. ಅದಾದರೂ ಕೂಡ ನನಗೆ ನಿನ್ನೆ ಅದು ಭಾಳ ಕೆಟ್ಟ ಅನಿಸ್ತು ನನಗೆ ನೋಡಿ, ಪತ್ರಿಕೆಯಲ್ಲಿ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು. ತಾವು KPCC ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ತರ ಏನಾದರೂ ನೋಟಿಸ್? ನಾನು ಹೇಳೇ ಇಲ್ಲ. ನಿನ್ನೆ ನೀವು ಅರ್ಧ ಗಂಟೆ ಮಾಡಿದೆ ಅಂತ ವಿಡಿಯೋ ನಂಬ್ಕೊಂಡು ಇದೆ. ನಾವೇ DK ಶಿವಕುಮಾರ್ ಅವರ ಬಳಿ ಎರಡೆರಡು ಖಾತೆ ಇರೋದು ಕಾಂಗ್ರೆಸ್ನ ಹಲವು ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ. ಈಗ ಸದ್ಯ DKಶಿ ಬಳಿ 2 ದೊಡ್ಡ ಖಾತೆ ಇದೆ ಅಂತ ಪರಮೇಶ್ವರ್ ಅವರು ಮಗದೊಮ್ಮೆ ಮಾತನಾಡಿದ್ದಾರೆ. DKಶಿಗೆ ಪಕ್ಷ ಸಂಘಟನೆ ಒತ್ತಡ ಇದೆ. ನಾನು ಈ ಹಿಂದೆ ಅಧ್ಯಕ್ಷನಾಗಿದ್ದಾಗ ಸಚಿವ ಸ್ಥಾನವನ್ನು ಬಿಟ್ಕೊಟ್ಟಿದ್ದೀನಿ, ಅಂದರೆ ಈಗ ಇವರು ಬಿಟ್ಕೊಡ್ಲಿ ಅನ್ನುವಂಥ ಅರ್ಥದಲ್ಲಿ ಆ ಮಾತನಾಡಿದ್ದಾರೆ. ಭಂಡಾರಿ ವರದಿ ಕೊಡಲಿ, ಹೈಕಮಾಂಡ್ಗೆ ಕೊಡಲಿ ಅಂತ ಪರಮೇಶ್ವರ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂಥೇಳಿ ನಾನು ಅವರು ಹೇಳಿದ್ದು ಹೇಳಿಕೆಯನ್ನು ನೋಡಿದೆ. ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ.